ಸರ್ ಹೇಳಿ, ಇವತ್ತು ಪ್ರತಿಭಟನೆ ಎಷ್ಟು ಮಂದಿ ವಶಕ್ಕೆ ತಗೊಂಡಿದ್ರಿ? ಹೇಳ ಈ ದಿನ ನಮ್ಮ ಹುಬ್ಬಳ್ಳಿ ಫತೇಶಾವಲಿ ದರ್ಗಾ ಏನಿದೆ ಇದರ ಹತ್ತಿರ ಸುಮಾರು 4 ಗಂಟೆ ಸಮಯದಲ್ಲಿ ಈ ಭಾಗದ ಜನಪ್ರಿಯ ಶಾಸಕರಿಗೆ ಸಚಿವ ಸ್ಥಾನ ನೀಡಿಲ್ಲ ಅಂತ ಹೇಳಿಬಿಟ್ಟು ಸುಮಾರು 300ರಿಂದ 350 ಜನ ಪ್ರತಿಭಟನೆ ಅಂತ ಸೇರಿದಂಥ ಸಂದರ್ಭದಲ್ಲಿ ಅಲ್ಲಿ ಟೈರ್ಗೆ ಸುಡುವಂಥದ್ದು ಮತ್ತು ಆ ಮಧ್ಯದಲ್ಲಿ ಆ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಕಾರವಾರದಿಂದ ಹುಬ್ಳಿಗೆ ಬರ್ತಿದ್ದಂಥ ಒಂದು ಬಸ್ಸಿಗೆ ಒಂದು ಕಲ್ಲು ಬಿದ್ದಿದೆ. ಮುಂದ್ಗಡೆ ಗಾಜೊಂದು ಹೊಡೆದೋಗಿರುವಂಥದ್ದು ನಮಗೆ ತಿಳಿದು ಬಂದಿದೆ. KSRTC ಅವರು ಅದನ್ನು ಪರಿಶೀಲನೆ ಮಾಡ್ತಾಯಿದ್ದಾರೆ. ಮತ್ತು ರಸ್ತೆ ತಡೆ ಮಾಡಲಿಕ್ಕೆ ಅವ್ರು ಮುಂದಾದಂಥ ಸಂದರ್ಭದಲ್ಲಿ ಸುಮಾರು 40 ಶಾಸಕರ ಪರವಾಗಿ ಯಾರು ಪ್ರತಿಭಟನೆಗೆ ಬಂದಿದ್ದರು ಅವ್ರನ್ನ ಮುಂಜಾಗ್ರತಾ ಕ್ರಮವಾಗಿ ನಾವು ವಶಕ್ಕೆ ತೊಗೊಂಡಿದ್ದೀವಿ. KP Act ಅಡಿಯಲ್ಲಿ ಅಗತ್ಯ ಕಾನೂನು ಕ್ರಮ ಕೈಗೊಂಡು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಸುಮಾರು 40 ಜನ ಕಾರ್ಯಕರ್ತರು ಯಾರು ರಸ್ತೆ ತಡೆಗೆ ಮುಂದಾಗಿದ್ದರು ಅವ್ರನ್ನ ವಶಕ್ಕೆ ತಗೊಳ್ಳಲಾಗಿದೆ. ಅದರಲ್ಲಿ ಒಂದು 5-6 ಜನ ಮಹಿಳಾ ಕಾರ್ಯಕರ್ತರು ಕೂಡ ಇದ್ದಾರೆ. ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟ ಏನು ಪ್ರಕರಣ? ಈಗ KSRTC ಅವ್ರದ್ದು ಪ್ರಾಪರ್ಟಿ ಆಗುತ್ತೆ ಅದು ಬಸ್ಸು. ನಮ್ಮವರು ಫೋಟೋಗ್ರಾಫಿ ಮಾಡುವಂಥದ್ದು ಮತ್ತು ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡುವಂಥದ್ದು ಇದೆಲ್ಲ ಮಾಡಿದ್ದಾರೆ. ಅವರು KSRTC ಅವರು ಏನು ಕ್ರಮ ಕೈಗೊಳ್ತಾರೆ ಆ ಪ್ರಕಾರ ನಾವು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತೆ. ಮತ್ತು ನಮ್ಮ ಹುಬ್ಬಳ್ಳಿ ಮತ್ತು ಧಾರವಾಡ 2 ಕಡೆಯಿಂದನೂ ನಮ್ಮ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ 15 ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಅಲ್ಲಲ್ಲಿ ಬೆಂಬಲಿಗರು ಅಥವಾ ಕಾರ್ಯಕರ್ತರು ಸೇರುವಂಥದ್ದು ಪ್ರತಿಭಟನೆ ಮಾಡುವಂಥದ್ದು ಇರೋದರ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ನಮ್ಮ ಸ್ಟ್ರೈಕಿಂಗ್ ಪಾರ್ಟಿ CR ಅಂತ ಏನಂತೀವಿ ಅವನ್ನೆಲ್ಲ ನಿಯೋಜನೆ ಮಾಡಿದ್ದೀವಿ. ಅಡ್ವಾನ್ಸ್ ಆಗಿ ಮಾಹಿತಿ ಕಲೆಕ್ಟ್ ಮಾಡಿ ಯಾವುದೇ ಸಾರ್ವಜನಿಕರ ಆಸ್ತಿ ನಷ್ಟ ಆಗದ ರೀತಿಯಲ್ಲಿ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಬಂದೋಬಸ್ತ್ ಮಾಡಲಾಗುತ್ತೆ. HD 24x7 ನ್ಯೂಸ್, ಇದು ಕನ್ನಡಿಗರ ಧ್ವನಿ.